ಹಲೋ ಎವ್ರಿವನ್, ವೆಲ್ಕಮ್ ಟು ಶ್ರೀ ಸಾಯಿ ಭಾರ್ಗವಿ ವ್ಲಾಗ್ಸ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಇದು ನಾನು ಹಳೆಯ ವ್ಲಾಗ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಮಗಳ ಬರ್ತ್ಡೇ ವ್ಲಾಗ್ನ. ಇದು ನನಗೆ ಹುಷಾರಿಲ್ದಿದ್ ಮುಂಚೆನೆ ನಾನು ಪೋಸ್ಟ್ ಮಾಡಬೇಕಾಗಿತ್ತು. ಬಟ್ ಹಿಂದಿಂದೇನೆ ಹಬ್ಬ ಬಂದ್ಬಿಡ್ತು, ಮತ್ತೆ ನನಗೆ ಪೋಸ್ಟ್ ಮಾಡೋದಕ್ಕಾಗಿಲ್ಲ. ಅದರಿಂದ ನಿಧಾನವಾಗಿ ನಾನು ಪೋಸ್ಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತಾನೆ ಅನ್ಕೊಳ್ತಾ ಇದ್ದೀನಿ. ಪ್ಲೀಸ್ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗಾದ್ರೆ ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಮಲಗಿದಾಳೆ. ಇಶಿಕಾ, ಹ್ಯಾಪಿ ಬರ್ಡೇ. ಇಶಿಕಾ, ಥ್ಯಾಂಕ್ ಯು ಮಮ್ಮಿ. ಹ್ಯಾಪಿ ಬರ್ಡೇ. ಸ್ಮೈಲ್. ಹ್ಯಾಪಿ ಬರ್ಡೇ ಬಂಗಾರಿ. ಥ್ಯಾಂಕ್ಸ್ ಯು. ಬಿರಿನ್ ಲೈ ಜಿಜ್ಜಿ ಪೋಸ್ಕೊಂಡು ಲೈ ಲೈ ಬಂಗಾರಿ. ఇంకా పొచ్చు అంటావా? పొచ్చు, కళ్ళు మూసుకొని పొచ్చు. తిరిగి లేపిస్తాను, సరేనా? ಇದ್ದಾಳೆ. ನಿಧಾನವಾಗಿ ಎಬ್ಬರಿಸೋಣ ಅಂತೇಳಿ ಸುಮ್ಮನಾಗಿದ್ದೀನಿ. ಇವತ್ತು ಸಂಡೇ ಬೇರೆ ಅಲ್ವಾ, ಅದರಿಂದ ನಿಧಾನವಾಗಿ ಎಬ್ಬರಿಸೋಣ. ಹಾಗಾದರೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ನೋಡ್ತಾ ಇರ್ರಿ. ಚೆನ್ನಾಗಿದೆಯಲ್ಲ ಇದು? ಫ್ರೆಂಡ್ಸ್, ಇವಾಗ ಬಟ್ಟೆ ತೊಗೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಬೆಳಗ್ಗೆನೆ ಬೇಗ ಬಂದು ಇನ್ನೂ ಸ್ನಾನ ಮಾಡಿಸಿ ನಾ ರೆಡಿ ಮಾಡಬೇಕು. ಅವಳು ಲಂಗ ಬ್ಲೌಸ್ ಹಾಕಲ್ಲ ಅಂತ ಹೇಳೋದು, ಅದಕ್ಕೆ ಡೈಲಿ ವೇರ್ಗಾದರೂ ಹೊಸ ಬಟ್ಟೆನೇ ಹಾಕ್ಬೇಕು ಬರ್ತ್ಡೇ ದಿನ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಇವಾಗ ತೊಗೊಂಡು ಹೋಗ್ತಾ ಇದ್ದೀವಿ. ನಾನು ಬಂದು ಇದು ವೆಂಕಟೇಶ್ವರ ಗಾರ್ಮೆಂಟ್ಸಲ್ಲಿ ತೊಗೊಂಡು ಬಂದಿರೋದು. ಅಮೃತಹಳ್ಳಿಯಲ್ಲಿ ಬರುತ್ತೆ. ತುಂಬ ಚೀಪ್ ಆ್ಯಂಡ್ ಬೆಸ್ಟಲ್ಲೇ ಸಿಗುತ್ತೆ ಫ್ರೆಂಡ್ಸ್. ಯಾರಾದರೂ ಹತ್ತಿರದಲ್ಲಿ ಯಾರಾದರೂ ಹೆಬ್ಬಾಳ, ಅಮೃತಹಳ್ಳಿ ಆ ಕಡೆ ಇದ್ದವರು, ಜಕ್ಕೂರ್ ಕಡೆ ಎಲ್ಲರೂ ಈ ಗಾರ್ಮೆಂಟ್ಸಲ್ಲಿ ಒಂದು ಸಲ ವಿಸಿಟ್ ಮಾಡಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಕಲೆಕ್ಷನ್ಸ್ ಎಲ್ಲನೂ. ನೋಡಿ, ನಂಗೆ ಅರೌಂಡ್ ಇದು 250, 150 ಹಾಗೆ 300 ಒಳಗಡೆನೇ ಸಿಕ್ಬಿಟ್ವು ಈ ಡ್ರೆಸ್ಸಸ್ ಎಲ್ಲ. ಇದೇ ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ರೆ ನಮಗೆ 500, 800 ಆ ಪ್ರೈಸಲ್ಲಾದರೂ ಬರುತ್ತೆ ಫ್ರೆಂಡ್ಸ್. ಅದರಿಂದ ನಾನು ಮನೆ ಹತ್ರನೇ ಗಾರ್ಮೆಂಟ್ಸ್ ಇದೆ, ಅದರಿಂದ ನಾನು ಬೇಗ ಹೋಗ್ಬಿಟ್ಟು ತೊಗೊಂಡು ಬಂದೆ. ಫ್ರೆಂಡ್ಸ್, ನಿಮ್ಗೆ ಗೊತ್ತಾ ನಂದು ಇವಾಗ ಹ್ಯಾಪಿ ಬರ್ಡೇ. ಎಲ್ಲರೂ ವಿಶ್ ಮಾಡಿರಿ ಹ್ಯಾಪಿ ಬರ್ಡೇ ಅಂತ. ಎಲ್ಲರೂ ವಿಶ್ ಮಾಡಿ ಪ್ಲೀಸ್, ಹ್ಯಾಪಿ ಬರ್ಡೇ. ಹಂಗೆ ಕಾಮೆಂಟ್ ಲೈಕ್ ಮಾಡಿ. ಓಕೆ ಫ್ರೆಂಡ್ಸ್, ಇವತ್ತು ಬರ್ತ್ಡೇ ಅಲ್ವಾ. ಇವಾಗ ಸ್ನಾನ ಮಾಡಿಸ್ಬೇಕು. ನಾನು ಸ್ನಾನ ಮಾಡಿಸೋದಕ್ಕೆ ಬಾತಿಂಗ್ ಪೌಡ್ರನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಏನೇನು ಹಾಕ್ತೀನಿ ಅಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ. ಬಾತಿಂಗ್ ಪೌಡ್ರನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ರೆಡಿ 1.5 ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟು, 1 ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟು, ಸ್ವಲ್ಪ ಅರಿಶಿನ ಪುಡಿ ತೊಗೊಂಡಿದ್ದೀನಿ. ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು ಹಾಗೆ ಸ್ವಲ್ಪ ಅರಿಶಿನ ಪುಡಿ, ರೋಸ್ ವಾಟರ್ ಇಷ್ಟನ್ನೆಲ್ಲ ಹಾಕ್ಕೊಂಡಿದ್ದೀನಿ. ಕೊನೆಯದಾಗಿ ನಾನಿಲ್ಲಿ ಹಾಲನ್ನ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಇದನ್ನೆಲ್ಲ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಬೇಕು. ಮಕ್ಕಳಿಗೆ ಸ್ನಾನ ಮಾಡೋಕ್ಕೂ ಮುಂಚೆ ಒಂದು 5 ನಿಮಿಷದ ಮುಂಚೆ ನಾವು ಈ ಥರ ಪೇಸ್ಟ್ನ ಮಾಡಿಕೊಂಡು ಮಕ್ಕಳಿಗೆ ಹಚ್ಚೋದ್ರಿಂದ ಫೇರ್ ಆಗಿ ಬರ್ತಾರೆ ಫ್ರೆಂಡ್ಸ್. ಸ್ಕಿನ್ನೆಲ್ಲ ಸ್ವಲ್ಪ ಬ್ರೈಟ್ ಆಗ್ತಾ ಇರುತ್ತೆ. ಇದು ಬಂದುಬಿಟ್ಟು ನಾವು 1 ಇಯರ್ ಮೇಲೆ ಹಚ್ಚಿದ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ರಿಸಲ್ಟ್ ಎಲ್ಲ. ಯಾಕಂದರೆ ನ್ಯೂ ಬಾರ್ನ್ ಬೇಬಿಯಿಂದ ಒಂದು 10 ಮಂತ್ಸ್ 9 ಮಂತ್ಸ್ ಒಳಗಡೆ ನಾವು ಹಚ್ಚಿದ್ರೆ ಸ್ಕಿನ್ನೆಲ್ಲ ಸ್ವಲ್ಪ ರ್ಯಾಷಸ್ ಆಗೋದು, ಇಲ್ಲಾಂದರೆ ಏನಾದರೂ ಸ್ವಲ್ಪ ಚಿಕ್ಕ ಗುಳ್ಳೆಗಳಾಗೋದು ಆ ಥರ ಆಗೋಗ್ಬಿಡುತ್ತೆ. ಅದರಿಂದ ನಾವು 1 ಇಯರ್ ಮೇಲೆ ಇದನ್ನು ಹಚ್ಕೊಳ್ಬೇಕು. ಇನ್ನು ನನ್ನ ಮಗಳಿಗೆ ಸ್ನಾನ ಮಾಡಿಸೋದಕ್ಕೆ ಅಂತೇಳಿ ಕರ್ಕೊಂಡು ಬಂದಿದ್ದೀವಿ. ನಾವಮ್ಮ ಇವಾಗ ಅರಿಶಿನ ಕುಂಕುಮ ಎಲ್ಲ ಇಡ್ತಾ ಇದ್ದಾರೆ, ಅಕ್ಷತೆ ಕಾಳೆಲ್ಲ ಹಾಕಿಬಿಟ್ಟು. ಇದನ್ನು ವರ್ಷ ನಾವು ಬರ್ತ್ಡೇಯಲ್ಲಿ ಇವಳಿಗೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಫ್ರೆಂಡ್ಸ್. ತುಂಬಾ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ಈ ಥರ ಮಾಡೋದ್ರೆ ಸಾಂಪ್ರದಾಯವಾಗಿ. ಅದರಿಂದ ನಾವು ಇದೇ ಥರನೇ ನಡ್ಸ್ಕೊಂಡು ಹೋಗ್ತಾ ಇದ್ವಿ. ಇನ್ನು ನಮ್ಮ ರೇಣುನು ಬಂದಿದ್ಲು, ಅದರಿಂದ ಅವಳು ಅರಿಶಿನ ಕುಂಕುಮ ಎಲ್ಲ ಇಡ್ತಾ ಇದ್ದಾಳೆ. ವರ್ಷ ನಾನು ನಮ್ಮಮ್ಮ ಇಬ್ಬರೇನೆ ಇಡೋದು. ಈ ವರ್ಷ ರೇಣುನು ಜಾಯ್ನ್ ಆಗಿದ್ದಾಳೆ ಅಷ್ಟೇ. ನೋಡಿ, ತುಂಬ ಖುಷಿಯಾಗುತ್ತೆ ಈ ಥರ ಮಕ್ಕಳಿಗೆ ನೋಡ್ಕೊಳ್ಳೋದು. ಎಷ್ಟು ಖುಷಿಯಾಗುತ್ತೆ ಗೊತ್ತಾ. ಅವರು ದೊಡ್ಡವರಾದ್ರೂ ನಮ್ಮಮ್ಮ ಈ ಥರ ಮಾಡ್ತಾಯಿದ್ರ ಅಂತೇಳಿ ಅವರು ಖುಷಿಯಿಂದ ನೋಡ್ತಾ ಇರ್ತಾರೆ.
ಇನ್ನು ಅವಳಿಗೆ ರೆಡಿ ಮಾಡಿಸಿ ಕೂರಿಸಿದ್ದೀನಿ ಫ್ರೆಂಡ್ಸ್. ಇನ್ನು ಅವಳು ತುಂಬಾ ಇಷ್ಟಪಟ್ಟು ತಿನ್ನೋದು ಅಂದ್ರೆ ಫ್ರೂಟ್ಸ್ ಕಸ್ಟರ್ಡ್ದು, ಅದರಿಂದ ಮಾಡ್ತಾ ಇದ್ದೀನಿ. ಇನ್ನು ಫ್ರೂಟ್ಸ್ ಕಸ್ಟರ್ಡ್ ಪೌಡರ್ ಖಾಲಿ ಆಗಿತ್ತು, ಅದರಿಂದ ನಾರ್ಮಲ್ ಆಗಿ ನಾನು ಹಾಲನ್ನ ಕಾಯಿಸ್ಬಿಟ್ಟು ಮಾಮೂಲಿ ಫ್ರೂಟ್ಸ್ ಎಲ್ಲ ಹಚ್ಬಿಟ್ಟು ಅದ್ರಲ್ಲಿ ಹಾಕ್ತೀನಿ. ಇದನ್ನು ಇಷ್ಟಪಟ್ಟು ತಿಂತಾಳೆ, ಅದರಿಂದ ನಾನು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇದನ್ನಾದ್ರೆ ತುಂಬಾ ಇಷ್ಟಪಟ್ಟು ತಿಂತಾಳೆ. ಹಣ್ಣು ಯಾರು ಜಾಸ್ತಿ ತಿನ್ನಕ್ ಆಗೋಲ್ವೋ ಈ ತರ ಮಾಡ್ಕೊಟ್ರೆ ಮಕ್ಕಳೆಲ್ಲರೂ ತುಂಬಾ ಇಷ್ಟಪಟ್ಟು ತಿಂತಾರೆ. ನನ್ನ ಮಗಳಿಗಂತೂ ಇದು ಫೇವ್ರೇಟ್. ನನ್ನ ಮಗನಿಗೂ ಅಷ್ಟೇ ತುಂಬಾ ಇಷ್ಟಪಟ್ಟು ತಿಂತಾನೆ ಅವನಂತೂ. ಇನ್ನು ನನ್ನ ಮಗಳಿಗೆ ಇಷ್ಟವಾಗಿರುವಂಥ ಫ್ರೂಟ್ಸ್ ಮಿಕ್ಸ್ನ ರೆಡಿ ಮಾಡಿದ್ದೀನಿ ಫ್ರೆಂಡ್ಸ್. ಇವಾಗ ದೇವ್ರ ಮುಂದೆ ಇಟ್ಬಿಟ್ಟು ಪೂಜೆನ ಮಾಡ್ಕೊಳ್ಬೇಕು. ಎಲ್ಲ ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಇನ್ನೇನು ದೀಪ ಒಂದು ಅಂಟಿಸ್ಬೇಕಷ್ಟೇ. ನೋಡಿ ಎಲ್ಲ ರೆಡಿ ಆಗಿದೆ. ಇವಾಗ ದೀಪ ಹಚ್ಬಿಟ್ಟು ನಮಸ್ಕಾರ ಹಾಕ್ಕೊಳ್ಬೇಕು. ನಮ್ಮನೇಲಿ ಈ ತರ ಸಿಂಪಲ್ ಆಗಿ ಪೂಜೆನ ಮಾಡ್ಕೊಂಡಿದ್ದೀವಿ ನಾವು. ಇನ್ನು ಪೂಜೆ ಎಲ್ಲ ಆದ್ಮೇಲೆ ಕೇಕ್ ಕಟ್ಟಿಂಗ್ ಮಾಡೋಣ ಅಂತೇಳಿ ನಾವು ಒಂದು ಬೇಕ್ರಿಗೆ ಹೋಗಿದ್ವಿ ಫ್ರೆಂಡ್ಸ್, ಕೇಕ್ ತರೋಣ ಅಂತೇಳಿ. ನಾನು ನಮ್ಮ ಮನೆಯವರು ಹಾಗೆ ನನ್ನ ಮಗ ಮೂವರೂ. ಇಶಿಕಾನ ಕರ್ಕೊಂಡ್ ಬಂದಿಲ್ಲ, ಯಾಕಂದ್ರೆ ಅವಳು ಅದು ಬೇಕು ಇದು ಬೇಕು ಹಂಗೆ ಹಿಂಗೆ ಅಂತ ಹಠ ಮಾಡ್ತಾ ಇರ್ತಾಳೆ. ಆದ್ರಿಂದ ಸಿಂಪಲ್ ಆಗಿ ಒಂದು ಕೇಕ್ ಕಟ್ಟಿಂಗ್ ಮಾಡೋಣ ಅಂತೇಳಿ ಕೇಕ್ ತಗೊಂಡೋಣ ಅಂತೇಳಿ ಬಂದಿದೀವಿ. ಮೊದಲನೇಗೆ ನನ್ನ ಮಗ ಹೇಳ್ತಾ ಇದ್ದಾನೆ, ಈ ಬ್ಲ್ಯಾಕ್ ಕಲರ್ ಕೇಕ್ ಬೇಕು ನನಗೆ, ಇದನ್ನ ಕಟ್ ಮಾಡ್ತೀನಿ ನಾನು ಅಂತೇಳಿ. ಬಟ್ ಅವಳಿಗೆ ಈ ಬ್ಲ್ಯಾಕ್ ಕಲರ್ ಅಷ್ಟೊಂದು ಇಷ್ಟ ಆಗಲ್ಲ, ಅದರಿಂದ ಅವಳಿಗೆ ಪೈನಾಪಲ್ ಕೇಕ್ ಅಂದ್ರೆ ಇಷ್ಟ. ಅದರಿಂದ ಪೈನಾಪಲ್ ಕೇಕ್ ತಗೊಂಡ್ವಿ. ಬಟ್ ಮನೆಗೆ ಬರೋ ಅಷ್ಟರಲ್ಲಿ ನನ್ನ ಮಗ ತಗೊಂಡ್ ಬರ್ತಾ ಇರ್ಬೇಕಾದ್ರೇನೆ ಸ್ಕಿಡ್ ಆಗಿ ಬಿದ್ದೋಗ್ಬಿಟ್ಟ. ಅದು ಕೇಕ್ ಏನಾಗ್ಬಿಟ್ಟಿದೆ ಅಂದ್ರೆ ಮೇಲ್ಗಡೆ ಕೇಕ್ ಮೇಲೆ ಬಂಗಾರಿ ಅಂತ ಹೆಸರು ಹಾಕ್ಸಿದ್ವಿ, ಬಟ್ ಅದು ಲಾಸ್ಟ್ ಅಲ್ಲಿ ಹೆಸರು ಮಾತ್ರ ಹೊಲ್ಟೋಗ್ಬಿಟ್ಟಿದೆ ನೋಡಿ ಆ ಕ್ರೀಮ್ ಅಲ್ಲೆಲ್ಲ ಕೇಕ್. ಅದಕ್ಕೆ ನನ್ನ ಮಗಳು ಅಳ್ತಾ ಇದ್ದಾಳೆ, ನನ್ನ ಹೆಸರೇ ಇಲ್ಲ ಹಾಗೆ ಹೀಗೆ ಅಂತೇಳಿ. ಮತ್ತೆ ಸರಿ ಅಂತೇಳಿ ಅವಳಿಗೆ ನೈಸ್ ಮಾಡ್ಬಿಟ್ಟು ಕೇಕ್ ಕಟ್ಟಿಂಗ್ ಮಾಡಿಸ್ತಾ ಇದ್ದೀವಿ. ಹಾಯ್ ಫ್ರೆಂಡ್ಸ್, ಇದು ಈವ್ನಿಂಗ್. ಇವಾಗ ಟೈಮ್ 7 o'clock ಆಗಿದೆ ಫ್ರೆಂಡ್ಸ್. ಇವಾಗ ಮಾಲ್ಗೆ ಹೋಗೋಣ ಅಂತೇಳಿ ಎಲ್ಲರೂ ಹೋಗ್ತಾ ಇದ್ದೀವಿ. ಇನ್ನು ಇಷ್ಟ ಬಂದು ಮೊನ್ನೆ ನಾವು ಮೂವಿಗೆ ಹೋಗಿದ್ರೇ ನಾನು ಬರ್ತೀನಿ ಪಪ್ಪ ಅಂತ ಹೇಳ್ತಾ ಇದ್ಲು. ಅದರಿಂದ ಇವಾಗ ಕರ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನು ವೀಕೆಂಡ್ ಅಲ್ವಾ, ಅದರಿಂದ ಇವತ್ತು ಕರ್ಕೊಂಡು ಹೋಗ್ತಾ ಇದ್ದೀವಿ. ಹಾಗಾದರೆ ಬನ್ನಿ ಸ್ಟಾರ್ಟ್ ಮಾಡೋಣ. ಇನ್ನು ಹೋಗೋ ರೋಡಲ್ಲೇ ದೇವಸ್ಥಾನ ಇದ್ದಿದ್ದು, ಅದರಿಂದ ನಮಸ್ಕಾರ ಹಾಕೊಂಡು ಹೋಗೋಣ ಅಂತೇಳಿ ದೇವಸ್ಥಾನಕ್ಕೆ ಬಂದಿದ್ದೀವಿ.
ಬ್ಯಾಗ್ ಕೊಡು. ಇನ್ನು ಫೈನಲಿ ಮಾಲ್ ಒಳಗಡೆ ಅಂತೂ ಬಂದಿದ್ದೀವಿ. ಇನ್ನು ನಮ್ಮಮ್ಮ ಅವರೆಲ್ಲರೂ ಅಲ್ಲಿ ಫೋಟೋಸ್ ಇಳಿಸ್ಕೊಂತಾ ಇದ್ದಾರೆ. ಇನ್ನು ನಾನು ನಮ್ಮಣ್ಣ ನಿಧಾನವಾಗಿ ಹಿಂದ್ಗಡೆಯಿಂದಾನೇ ಬರ್ತಾ ಇದ್ದೀವಿ. ಇನ್ನು ನಾನು ವೇರ್ ಮಾಡಿರುವಂತ ಡ್ರೆಸ್ ಬಂದು ನಾನು ಅಮೆಝಾನ್ ಅಲ್ಲಿ ಪರ್ಚೇಸ್ ಮಾಡಿದ್ದು. ಲಿಂಕ್ ಬೇಕು ಅಂದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ನಾವು ಹೋಗಿರೋದು ವೀಕೆಂಡ್ ಆಗಿರೋದ್ರಿಂದ ತುಂಬಾ ಕ್ಲೌಡ್ ಅನ್ನೋದು ಮಾಲಲ್ಲಿ ಇತ್ತು ಫ್ರೆಂಡ್ಸ್. ನಾವು ಆಗಾಗೆ ಸ್ವಲ್ಪ ಸ್ವಲ್ಪ ವಿಡಿಯೋಸ್ ನ ಮಾಡ್ಕೊಂಡು ಹಾಗೆ ಫೋಟೋಸ್ನೆಲ್ಲ ತೆಗೆಸ್ಕೊಂಡ್ವಿ. కార్లు కానీ ఏమైనా అడ్వర్టైజ్మెంట్ ಇನ್ನು ಮಾಲಾ ಫೇಶಿಯಲ್ ಬಂದ್ರೆ ಇಲ್ಲಿ ಟೆಡ್ಡಿ ಬೇರ್ ಹತ್ರ ಮಾತ್ರ ಅವಳು ಹೋಗ್ದಿರಾ ಬರೋದಿಲ್ಲ. ಕಂಪಲ್ಸರಿ ಅಲ್ಲಿ ಟೆಡ್ಡಿ ಬೇರ್ ಹತ್ರ ಹೋಗ್ಬಿಟ್ಟು ಒಂದ್ 2-3 ಫೋಟೋಸ್ ಆದ್ರೂ ತೆಗೆಸ್ಕೊಂತಾಳೆ. ಇನ್ನ ಇಲ್ಲಿ ಬಂದ್ಬಿಟ್ಟು ಅವಳಿಗೆ ತುಂಬಾ ಇಷ್ಟ ಆಗಿರೋದು ಬಾರ್ಬಿ ಬೊಂಬೆ ಒಂದ್ ಇಷ್ಟ ಆಗೋಯ್ತು. ಕೊಡಿಸ್ ಮಮ್ಮಿ ಅಂತ ಹೇಳಿದ್ಲು. ನಾನ್ ಇತ್ಕೊಂಡು ಹೋಗಿ ರೇಟ್ ನೋಡ್ದೆ. ತುಂಬಾ ಅಂದ್ರೆ ತುಂಬಾ ಕಾಸ್ಟ್, 1,500 ರೂಪಾಯಿ ಹಾಕಿದ್ರು ಅದ್ರ ಪ್ರೈಸ್. ನಾನ್ ಇತ್ಕೊಂಡು ಇದ್ರ ಬದಲು ಹೊರಗಡೆ ಕೊಡಿಸ್ತೀನಿ, ಇದು ಬೇಡ ಅಂತ ಹೇಳ್ದೆ. ಪಾಪ ಅವಳೇನು ಹಠ ಮಾಡಿಲ್ಲ. ಸರಿ ಮಮ್ಮಿ ಅಂತ ಹೇಳ್ಬಿಟ್ಟು ಅಲ್ಲೇ ಇಟ್ಬಿಟ್ಟು ಇನ್ನೇನು ಆಟ ಆಡೋದಕ್ಕೆಲ್ಲಾನು ಬಂದ್ಬಿಟ್ಲು. ಮಕ್ಕಳ ಜೊತೆ ಎಲ್ಲ ಸ್ವಲ್ಪ ಹೊತ್ತು ಆಟ ಆಡ್ಕೊಂತಾ ಇದ್ದಾಳೆ. ಇನ್ನು ಗೇಮ್ಸ್ ಎಲ್ಲ ಆಡಿಸ್ಕೊಂಡು ಅವಳು KFC ತಿನ್ಬೇಕು ಅಂತ ಹೇಳಿದ್ಲು. ಅದರಿಂದ KFCಗೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಕಂಪಲ್ಸರಿ ಮಾಲಕ್ ಬಂದ್ರೆ ಯಾವಾಗಾದ್ರೂ KFC ಆದ್ರೂ ಕೊಡಿಸ್ತಾರೆ ನಮ್ಮ ಮನೆಯವ್ರ ಮಕ್ಕಳಿಗಂತೂ. ಇನ್ನ KFC ಹತ್ರ ಬಂದಿದ್ವಿ, ಕುತ್ಕೊಂಡಿದ್ವಿ. ನಮ್ಮ ಮನೆಯವರು ಆರ್ಡರ್ ಮಾಡಕ್ ಹೋಗಿದ್ದಾರೆ. ಇನ್ನ ನಾನು ನನ್ನ ಮಗ ಇಲ್ಲಿ ಸುಮ್ನೆ ಆಟ ಆಡ್ಕೊಳ್ತಾ ಇದೀವಿ ಸುಮ್ನೆ. ಅಪ್ಪಿ ರಾವಲ್ಲ ಮಾಡಿ ಇನ್ನು KFCನೆಲ್ಲ ತಿನ್ಕೊಂಡು ಇನ್ನೇನ್ ಮನೆಗೆ ಹೋಗ್ತಾ ಇದೀವಿ ಫ್ರೆಂಡ್ಸ್. ಮಕ್ಕಳೆಲ್ಲ ಆಚೆನೆ ಬಂದು ನಿಂತ್ಕೊಬಿಟ್ಟಿದ್ದಾರೆ ನೀರ್ ಹತ್ರ ಆಟ ಆಡ್ಕೊಂಡು. ಅಂಡ್ ನೋಡಿದ್ರಲ್ಲ ಇವತ್ತಿನ ವಿಡಿಯೋನ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತಾನೆ ಅನ್ಕೊಳ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್. ಬಾಯ್.